ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ತಾವೆಲ್ಲೂ ಕೂಡ ನೋಡಿರ್ತೀರಿ. ಇಲ್ಲಿ ಪರಿಷ್ಕೃತ ಅಂಕಗಳನ್ನು ಅಂದರೆ ರಿವೈಸ್ಡ್ ಮಾರ್ಕ್ಸ್ಗಳನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸಿರುತ್ತದೆ. ಇಲ್ಲಿ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ರಿ, ಇಲ್ಲಿ ಹಾಗಾದರೆ ಸೆಲೆಕ್ಷನ್ ಆಗಲಿಕ್ಕೆ ಎಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನೋದನ್ನು ತಾವು ಕೇಳ್ತಾ ಇದ್ರಿ. ಈಗಾಗಲೇ ನಾನು ಈ ಕುರಿತು ಸಾಕಷ್ಟು ವಿಡಿಯೋಗಳ ಮೂಲಕ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನೀಡಿರುತ್ತೇನೆ. ಇಲ್ಲಿ ಯಾರು ವಿಡಿಯೋಗಳನ್ನು ನೋಡಿಲ್ಲ ಅವರಿಗೆ ಈ ವಿಡಿಯೋ ಬಹಳಷ್ಟು ಉಪಯುಕ್ತವಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸುತ್ತಾ, ಈಗಾಗಲೇ ಏನು ಪರಿಷ್ಕೃತ ಅಂಕಗಳು ಬಿಡುಗಡೆಯಾಗಿದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಅಂಕಗಳನ್ನು ಪಡೆದರೆ ಸೆಲೆಕ್ಟ್ ಆಗಬಹುದು ಹಾಗೂ ಇಲ್ಲಿ ಎಷ್ಟು ಅಪ್ಲಿಕೇಶನ್ಗಳು ಸಲ್ಲಿಕೆ ಆಗಿವೆ ಅನ್ನೋದನ್ನು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಾವು ಕೂಡ ನೋಡ್ತಾ ಹೋಗ್ಬೋದು ಇವತ್ತಿನ ವಿಡಿಯೋಗಳ ಮೂಲಕ. ಇಲ್ಲಿ ನೋಡ್ತಾ ಹೋಗಿ ಇವತ್ತಿನ ವಿಡಿಯೋದಲ್ಲಿ ಒಟ್ಟು ಇಡೀ ಕರ್ನಾಟಕದಲ್ಲಿರುವಂತಹ ಒಂದು 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಒಂದು ಏನು ಆದರ್ಶ ವಿದ್ಯಾಲಯಗಳಿವೆ, ಪ್ರತಿಯೊಂದು ಆದರ್ಶ ವಿದ್ಯಾಲಯದಲ್ಲಿಯೂ ಎಷ್ಟು ಅಪ್ಲಿಕೇಶನ್ಸ್ಗಳು ಸಲ್ಲಿಕೆಯಾಗಿವೆ ಅಂತ ನೋಡ್ತಾ ಹೋಗ್ಬೋದು. ತಾವು ಕೂಡ ಈಗಾಗಲೇ ನಾನು ತಿಳಿಸಿದ ಹಾಗೆ ಕೆಲವೊಂದು ಆದರ್ಶ ವಿದ್ಯಾಲಯಗಳಲ್ಲಿ ಬಹಳಷ್ಟು ಕಡಿಮೆ ಅಪ್ಲಿಕೇಶನ್ಸ್ಗಳು ಸಲ್ಲಿಕೆ ಆಗಿವೆ. ತದನಂತರ ಎಕ್ಸಾಮ್ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಬರೆದಿಲ್ಲ. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ಸ್ಗಳ ಸಂಖ್ಯೆ ಜಾಸ್ತಿ ಇವೆ, ಎಕ್ಸಾಮ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಹಾಗಾದರೆ ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗ್ಬೋದು ಎನ್ನುವಂತಹ ಒಂದು ಮಾಹಿತಿಯನ್ನು ತಮಗೆ ತಿಳಿಸುತ್ತಾ ಹೋಗ್ತಾಯಿನಿ ಇವತ್ತಿನ ವಿಡಿಯೋದಲ್ಲಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ತಾ ಹೋಗಿ ಇಡೀ ರಾಜ್ಯದಲ್ಲಿ 79,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ಗಳನ್ನು ಸಲ್ಲಿಸಿದ್ರು. ಹಾಗಾದರೆ ಇಲ್ಲಿ ಕಟ್ ಆಫ್ ಅಂಕಗಳು ಎಷ್ಟು ಅಂಕಗಳಕ್ಕೆ ನಿಲ್ಬಹುದು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೇನೆ ಹಿಂದಿನ ವಿಡಿಯೋದಲ್ಲಿ. ಮೊದಲನೇದಾಗಿ ಯಾವ್ಯಾವ ರೀತಿಯ ಮೀಸಲಾತಿ ಇದೆ ಇಲ್ಲಿ ಆದರ್ಶ ವಿದ್ಯಾಲಯದ ಅನ್ನೋದನ್ನು ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಹೋದಾಗ ಮೊದಲಿಗೆ ಸಾಮಾನ್ಯ ವರ್ಗ ಅಥವಾ GM ಕ್ಯಾಟಗರಿ ಅಂತ ಇರುತ್ತೆ. ಇಲ್ಲಿ GM ಕ್ಯಾಟಗರಿ ಅಂದರೆ ಯಾವ್ಯಾವ ಬರ್ತಾವೆ ಅದರಲ್ಲಿ ಅಂದರೆ GM ಅದರ್ಸ್ ಅಂತ ಬರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಬರುತ್ತೆ, ಕನ್ನಡ ಮೀಡಿಯಂ ಅಂತ ಇರುತ್ತೆ, ಫೀಮೇಲ್ ಅಂತ ಇರುತ್ತೆ. ಈ ರೀತಿ ಇದು GM ಅಲ್ಲಿ ಇರುತ್ತೆ. ಅದೇ ಸೇಮ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1, 2A, 2B, 3A, 3B ಈ ರೀತಿಯಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವರ್ಗದಲ್ಲಿಯೂ ಕೂಡ 4 ಆಪ್ಷನ್ಸ್ಗಳು ಬರ್ತಾವೆ. ಅಂದರೆ GM ಅದರ್ಸ್, GM ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತು ಇಲ್ಲಿ GM ಕನ್ನಡ ಮೀಡಿಯಂ, GM ಫೀಮೇಲ್ ಅಂತ ಇರುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಕೂಡ ಅದೇ ರೀತಿ, ಅಂದರೆ ಪರಿಶಿಷ್ಟ ಜಾತಿಯಲ್ಲಿ SC ಅದರ್ಸ್, SC ಫಿಸಿಕಲ್ ಹ್ಯಾಂಡಿಕ್ಯಾಪ್, SC ಕನ್ನಡ ಮೀಡಿಯಂ, SC ಫೀಮೇಲ್ ಅಂತ ಇರುತ್ತೆ. ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಸೇಮ್, ಅಂದರೆ ST ಅದರ್ಸ್, ST ಫಿಸಿಕಲ್ ಹ್ಯಾಂಡಿಕ್ಯಾಪ್, ST ಕನ್ನಡ ಮೀಡಿಯಂ, ST ಫೀಮೇಲ್ ಅಂತ ಇರುತ್ತೆ. ಮತ್ತು ಪ್ರವರ್ಗ 1ರಲ್ಲಿ ಕೂಡ ಅದೇ ರೀತಿ ನೋಡ್ತಾ ಹೋಗ್ಬೋದು. 2A ದಲ್ಲೂ ಸೇಮ್ ಆ್ಯಸ್ ಇಟ್ ಈಸ್, ಅಂದರೆ 2A ಅದರ್ಸ್, 2A ಫಿಸಿಕಲ್ ಹ್ಯಾಂಡಿಕ್ಯಾಪ್, 2A ಕನ್ನಡ ಮೀಡಿಯಂ, 2A ಫೀಮೇಲ್ ಅಂತ ಇರುತ್ತೆ. ಮತ್ತು 2B ದಲ್ಲಿ ಕೂಡ ಅದೇ ರೀತಿ 2Bಯಲ್ಲಿ ಇಲ್ಲಿ ಅದರ್ಸ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, 2B ಕನ್ನಡ ಮೀಡಿಯಂ, 2B ಫಿಮೇಲ್ ಅಂತ ಇರುತ್ತೆ. ಥರ್ಡ್ A ಮತ್ತು ಥರ್ಡ್ B ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ ಸೇಮ್ ಆಗಿ. ಈ ರೀತಿ ಮೀಸಲಾತಿಗಳ ಪ್ರಕಾರ ಇಲ್ಲಿ ಕಟ್ ಆಫ್ ಅಂಕಗಳನ್ನು ಇಲ್ಲಿ ನಿಲ್ಲಿಸ್ತಾರೆ. ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಒಂದು ಮೆರಿಟ್ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ. ತಾವು ಯಾವ ಒಂದು ಆದರ್ಶ ವಿದ್ಯಾಲಯದ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ ಅದೇ ಶಾಲೆಗೆ ಸೆಲೆಕ್ಟ್ ಆಗುತ್ತೆ. ಬೇರೆ ಯಾವ ಶಾಲೆ ಕೂಡ ಸೆಲೆಕ್ಷನ್ ಇರುವುದಿಲ್ಲ. ಇದು ಇರುವುದು ಕೇವಲ ಒಂದೇ ಆಪ್ಷನ್ ಮಾತ್ರ, ನಿಮ್ಮ ಸ್ವಂತ ತಾಲೂಕಿನಲ್ಲಿರುವಂತಹ ಒಂದು ಆದರ್ಶ ವಿದ್ಯಾಲಯಕ್ಕೆ ಮಾತ್ರ ಸೆಲೆಕ್ಷನ್ ಇರುತ್ತೆ. ನಿಮ್ದು ಏನಾದರೂ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಮತ್ತೊಂದು ಆದರ್ಶ ವಿದ್ಯಾಲಯಕ್ಕೆ ನಿಮ್ಮನ್ನು ಆಯ್ಕೆ ಮಾಡೋದಿಲ್ಲ. ಯಾಕಂದರೆ ಇದು ಇರುವಂಥದ್ದು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನೋದನ್ನು ತಾವು ಗಮನಿಸಬೇಕು. ಹಾಗಾದರೆ ಇವತ್ತಿನ ವಿಡಿಯೋ ಮೂಲಕ ತಾವು ನೋಡ್ತಾ ಹೋಗ್ಬೋದು ಒಟ್ಟು ಇಲ್ಲಿ ಎಷ್ಟು ಒಂದು ಏನು ಆದರ್ಶ ವಿದ್ಯಾಲಯದ ಇದಾವು, ಆ ಆದರ್ಶ ವಿದ್ಯಾಲಯದಲ್ಲಿ ಎಷ್ಟು ಕಟ್ ಆಫ್ ಅಂಕಗಳು ನಿಲ್ಬೋದು ಅನ್ನೋದನ್ನು ನೋಡ್ತಾ ಹೋದಾಗ ಇಲ್ಲಿ 74 ಆದರ್ಶ ವಿದ್ಯಾಲಯಗಳದ್ದು ಕಳೆದ ಬಾರಿಯ ಒಂದು ಕಟ್ ಆಫ್ ಅಂಕಗಳು ಈ ಬಾರಿ ಕೂಡ ಸೇಮ್ ಅದೇ ರೀತಿ ನಿಲ್ಲುವಂಥ ಚಾನ್ಸಸ್ ಇರುತ್ತದೆ. ಯಾಕಂದರೆ ಕಳೆದ ಬಾರಿ ಕೂಡ ಕ್ವಶನ್ ಪೇಪರ್ ಈ ವರ್ಷ ಯಾವ ರೀತಿ ಇತ್ತು ಅದೇ ರೀತಿಯಾಗಿತ್ತು. ಬಹಳಷ್ಟು ಹೆಚ್ಚಿಗೆ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದುಕೊಂಡಿದ್ದರು. ಇಲ್ಲಿ ಮೀಸಲಾತಿ ನೋಡ್ತಾ ಹೋದಾಗ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಸ್ವಲ್ಪ ರಿಸಲ್ಟ್ ಕಡಿಮೆ ನಿಲ್ತದೆ. ಅದೇ ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ಸ್ಗಳು ಬಹಳಷ್ಟು ಕಡಿಮೆ ಸಲ್ಲಿಕೆಯಾಗಿವೆ. ಹಾಗಾಗಿ ಅಲ್ಲಿ ಕೂಡ ಕಟ್ ಆಫ್ ಅಂಕಗಳು ಕಡಿಮೆ ನಿಲ್ಬೋದು. ತಾವು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ್ಯಾವ ವಿದ್ಯಾರ್ಥಿಗಳು ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದ್ರು ಅಂತ. ಅದರೊಂದಿಗೆ ಇಲ್ಲಿ ಕಟ್ ಆಫ್ ಅಂಕಗಳನ್ನು ನಾನು ಕಳೆದ ಬಾರಿಯ ಒಂದು ಮಾಡೆಲನ್ನು ತಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತಾವು ಸಂಪೂರ್ಣ ಚೆಕ್ ಮಾಡ್ಕೊಳ್ತಾ ಹೋಗಿ ಎಷ್ಟು ಅಂಕಗಳಿಗೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಕೋಟಾದಲ್ಲಿ ಬಂದಿದ್ದಾರೆ ಅಂತ. ಅದು ನೋಡ್ತಾ ಹೋದಾಗ
ಆಗ ನೀವು ಹೇಳ್ತೀರಿ ಈ ಬಾರಿ ಎಷ್ಟು ಅಂಕಗಳನ್ನ ಪಡೆದವರು ಆಯ್ಕೆ ಆಗ್ತಾರಂತ ತಮಗೆ ಗೊತ್ತಾಗುತ್ತೆ. ಆದರೆ ಒಂದು ವಿಷಯ ತಾವು ಗಮನಿಸಬೇಕು, ಇಲ್ಲಿ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಮೆರಿಟ್ ಇಂಪಾರ್ಟೆಂಟ್ ಇರುತ್ತದೆ. ಅದರ ಆಧಾರದ ಮೇಲೆಯೇ ಇಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನೀಡುತ್ತದೆ. ಅದರೊಂದಿಗೆ ಇಲ್ಲಿ ಮೀಸಲಾತಿಯನ್ನು ಕೂಡ ಪರಿಗಣಿಸ್ತಾರೆ. ಇಲ್ಲಿ ಮೊರಾರ್ಜಿ ಶಾಲೆಗಳಲ್ಲಿ ಇರುವಂತಹ ಒಂದು ನಿಯಮಗಳಲ್ಲಿ ಇರುವುದಿಲ್ಲ. ಇಲ್ಲಿ ಏನು ಅಂದರೆ ಕೇವಲ 4 ಆಪ್ಷನ್ಸ್ಗಳು ಮಾತ್ರ ಬರ್ತಾವೆ. ನಾನು ಆಗಲೇ ಹೇಳಿದಾಗೆ ಏನು ಗ್ರೂಪ್ಗಳು ಮಾಡಿದ್ದಾರೆ, GM, SC, ST, ಪ್ರವರ್ಗ 1, 2A, 2B, 3A, 3B ಅಂತ ಇರುತ್ತೆ. ಇಲ್ಲಿ ಅದರ್ಸ್ ಕೂಡ ಅಂತಿರ್ತಾರೆ. ಇಲ್ಲಿ GM ಎಲ್ಲದರಲ್ಲೂ ಎಲ್ಲ ಕಾಸ್ಟ್ಗಳಲ್ಲೂ ಅದರ್ಸ್ ಇರ್ತಾರೆ. ಅಂದರೆ ಅವರು GM ಅಂತ ಅನ್ಕೋಬೇಕು, ಹೆಚ್ಚಿಗೆ ಅಂಕಗಳನ್ನು ಪಡೆದವರು. ಅದೇ ರೀತಿಯಾಗಿ ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇರುತ್ತೆ ನೋಡ್ರಿ, ಅದು ಪರಿಶಿಷ್ಟ ಪಂಗಡ ಆಗಲಿ ಪರಿಶಿಷ್ಟ ಜಾತಿ ಆಗಲಿ GM ಆಗಲಿ ಎಲ್ಲದರಲ್ಲೂ ಕೂಡ ಅವರು ಇರ್ತಾರೆ. ಮತ್ತು ಕನ್ನಡ ಮೀಡಿಯಂ ಇರ್ತದೆ. ಫೀಮೇಲ್ ಮಹಿಳಾ ಅಭ್ಯರ್ಥಿಗೆ ಸಪರೇಟ್ ಮೀಸಲಾತಿ ಇರುತ್ತದೆ. ಇಲ್ಲಿ ತಾವು ಗಮನಿಸಬೇಕು. ಈ ರೀತಿಯಾದಂತಹ ಮೀಸಲಾತಿ ಅಡಿಯಲ್ಲಿ ಸೆಲೆಕ್ಷನ್ ನಡೆಯುತ್ತದೆ. ಸೊ ತಾವು ಕೂಡ ಚೆಕ್ ಮಾಡ್ಕೊಳ್ತಾ ಹೋಗಿ ತಮ್ಮ ತಾಲೂಕಿನ ಒಂದು ಕಟ್ ಆಫ್ ಅಂಕಗಳು ಎಷ್ಟಕ್ಕೆ ನಿಂತಿದೆ ಕಳೆದ ಬಾರಿ ಅಂತ. ಇದೇ ಮಾದರಿಯಲ್ಲಿ ಈ ಬಾರಿಯೂ ಕೂಡ ಕಟ್ ಆಫ್ ಅಂಕಗಳು ಬಿಡುಗಡೆ ಆಗೋ ಚಾನ್ಸಸ್ ಸಾಕಷ್ಟಿದೆ. ಯಾಕಂದರೆ ಇಲ್ಲಿ ಸೇಮ್ ಕ್ವಶನ್ ಪೇಪರ್ ಇತ್ತು. ಕಳೆದ ಬಾರಿ ಯಾವ ರೀತಿಯಾದಂಥ ಕ್ವಶನ್ ಪೇಪರ್ ಈಸಿ ಇತ್ತು